ಹಾಯ್ ಎವ್ರಿವನ್, ವೆಲ್ಕಮ್ ಟು ಪವರ್ ಆಫ್ ಡ್ರೆಸ್ಸಿಂಗ್ ಎಪಿಸೋಡ್ ಸೀರೀಸ್ 7. ಸೊ ಇವತ್ತು ಕಾಲೇಜ್ಗೆ ಹೋಗಬೇಕು ಅಂತ ಆ್ಯಸ್ ಯೂಶ್ವಲ್ ನಾನು ರೆಡಿ ಆಗ್ತಾ ಇದ್ದೀನಿ. ಒಂದು ಕ್ರಾಪ್ ಟಾಪಿಗೆ ಮ್ಯಾಚಿಂಗ್ ಜೀನ್ಸ್ ಪ್ಯಾಂಟ್ನ ಹಾಕ್ತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ನನ್ನ ಸ್ಕಿನ್ ಕೇರ್ ರೋಟೀನ್ ಮಾಡೇ ಮಾಡ್ತೀನಿ. ಹಾಗೆ ಸ್ಕಿನ್ ಕೇರ್ ರೋಟೀನ್ ಅಂತ ಬಂದಾಗ ನಾನು ಕಂಪಲ್ಸರಿ ಫಾಲೋ ಮಾಡೇ ಮಾಡ್ತೀನಿ. ಇನ್ನು ನಮ್ಮ ಸ್ಕಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗೆ ಒಂದು ರೋಟೀನ್ನ ನಾವು ಕಂಪ್ಲೀಟಾಗಿ ಮಾಡಬೇಕು. ಸೊ ನಾನು ಅದಕ್ಕಾಗಿ ಫಸ್ಟ್ ಮಾಯ್ಶ್ಚರೈಸರ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ, ಪಿಲಿಗ್ರಿಮ್ ಮಾಯ್ಶ್ಚರೈಸರು. ಸೊ ಇದು ಎಲ್ಲ ಡಿಫ್ರೆಂಟಾಗಿ ಸ್ಕಿನ್ ಕೇರ್ನ ಪ್ರಾಡಕ್ಟ್ನ ಚೇಂಜ್ ಮಾಡಿದ್ದೀನಿ. ನೆಕ್ಸ್ಟು ಮಾಯ್ಶ್ಚರೈಸರ್ ಆದಮೇಲೆ ಟೋನರು, ಹಾಗೆ ಟ್ಯಾಪಿಂಗ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡ್ರೈ ಆಗಲಿ ಅಂತ. ನೆಕ್ಸ್ಟ್ ಬಂದು ಪ್ಲಮ್ ಸೀರಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ, ವೈಟಮಿನ್ ಸಿ. ಹಾಗೆ ನಮ್ಮ ಸ್ಕಿನ್ನಿಗೆ, ನಮ್ಮ ಬಾಡಿಗೆ ಯಾವ ಥರ ವೈಟಮಿನ್ಸು, ಮಿನರಲ್ಸ್ ಆ ಥರ ಬೇಕು ಅನಿಸುತ್ತೋ ನೆಕ್ಸ್ಟ್ ಹಾಗೆ ಸ್ಕಿನ್ಗೂ ಬೇಕು ಅಂತ ಕಂಪಲ್ಸರಿ ಬೇಕೇ ಬೇಕು. ಇನ್ನು ನಾನು ಅದನ್ನು ಫಾಲೋ ಮಾಡ್ತೀನಿ. ನೆಕ್ಸ್ಟ್ ಪ್ಲಮ್ ಅವರ ಸನ್ಸ್ಕ್ರೀಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ವಿಂಟರ್ ಸೀಸನ್ ಆಗಿರೋದ್ರಿಂದ ರೆಗ್ಯುಲರ್ ನಾವು ಸನ್ಸ್ಕ್ರೀಮ್ನ ಯೂಸ್ ಮಾಡಲೇಬೇಕು. ಸೊ ಮರಿಲೇಬೇಡಿ, ಯಾವುದೇ ಕಾರಣಕ್ಕೂ ವಿಂಟರ್ ಸೀಸನಲ್ಲಿ ಸನ್ಸ್ಕ್ರೀಮ್ನ ಅಪ್ಲೈ ಮಾಡಿ. ಹಾಗೆ ಸನ್ ಡ್ಯಾಮೇಜ್ ಆಗೋದಿಲ್ಲ, ಹಾಗೆ ಸನ್ ಯು ವಿ ರೇಸ್ ಪ್ರೊಟೆಕ್ಷನಿಂದನೂ ನಮಗೆ ಸ್ಕಿನ್ಗೆ ಪ್ರೊಟೆಕ್ಟ್ ಆಗುತ್ತೆ. ಯಾವುದೇ ಥರ ವೈಟ್ ಕಾಸ್ಟು ಪ್ಯಾಚಿ ಆ ಥರ ಯಾವುದೂ ಇರೋಲ್ಲ. ನೆಕ್ಸ್ಟ್ ಹಾಗೆ ಲಿಪ್ಸ್ಟಿಕ್ನ ನ್ಯೂಡ್ ಶೇಡ್ಸ್ನ ನಾನು ಯೂಸ್ ಮಾಡಿದ್ದೀನಿ, ಒಂದು ಮಿನಿಮಲ್ ಲುಕ್ಕಾಗಿ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಒಂದು ಬಿಂದಿ. ಸೊ ವಾವ್, ಲುಕ್ ಅಟ್ ದಿಸ್ ಪರ್ಫ್ಯೂಮ್, ನನಗೆ ತುಂಬ ಇಷ್ಟ ಆಯಿತು. ಇನ್ನು ಪರ್ಫ್ಯೂಮ್ ಅಂದ್ರೇ ಒಂದು ವೈಬ್ರೇಷನ್ಸು, ಹಾಗೆ ನಮ್ಮ ಬಾಡಿಗೆ ಒಂದು ಒಳ್ಳೆ ಫ್ರ್ಯಾಗ್ರೆನ್ಸ್ನ ಮೇಂಟೈನ್ ಮಾಡಬೇಕು. ಸೊ ಹಾಗೆ ನಮ್ಮ ಬಾಡಿಗೆ ಯಾವ ಥರ ನಾವು ಮೈಲ್ಡಾಗಿ ಒಂದು ಪರ್ಫ್ಯೂಮ್ನ ವೇರ್ ಮಾಡ್ತೀವಿ, ಅದೇ ಥರ ನಮಗೆ ಒಂದು ಅಟ್ರಾಕ್ಷನ್ ಅನ್ನೋದು ಸಿಗುತ್ತೆ. ಇನ್ನು ನಾನು ಯಾಕೆ ಈ ಥರ ಸ್ಕಿನ್ ಮೇಲೆ ಪರ್ಲ್ಸ್ ಪಾಯಿಂಟಲ್ಲೆಲ್ಲ ಹಾಕ್ತೀನಿ ಅಂತ ಅಂದರೆ, ನಮಗೆ ಒಂದು ಒಳ್ಳೆ ಇಂಟ್ಯೂಷನ್ಸ್ ಕೊಡುತ್ತೆ, ಹಾಗೆ ಒಳ್ಳೆ ಪಾಸಿಟಿವ್ ಥಾಟ್ಸ್ನ ಕೊಡುತ್ತೆ. ಸೊ ಅದಕ್ಕೆ ನಾನು ಆ್ಯಸ್ ಯೂಶ್ವಲ್ ನಾನು ಹ್ಯಾಂಡಲ್ಲಿರುವಂಥ ಪಲ್ಸ್ ಪಾಯಿಂಟ್, ಹಾಗೆ ಚೀಕ್ ಬೋನ್ಸ್ ಹತ್ರ, ಹಾಗೆ ಬ್ಯಾಕ್ ಸೈಡು. ಸೊ ನಮ್ಮ ಹೇರ್ಸು ಕೂಡ ಅದೇ ಥರ ಸ್ಮೆಲ್ಲಾಗಿ ಚೆನ್ನಾಗಿ ಒಳ್ಳೆ ವೈಬ್ರೇಷನಲ್ಲಿ ಇಟ್ಕೋಬೇಕು. ಸೊ ನೆಕ್ಸ್ಟು ನಾನು ಆ್ಯಸ್ ಯೂಶ್ವಲ್ ಹೇರ್ ಕೂಮ್ ಮಾಡಿ ಒಂದು ಪೋನಿ ಟೈನ ಹಾಕ್ಕೊಂಡೆ. ಸೊ ಇನ್ನು ವಾಚ್ ವೇರ್ ಮಾಡ್ತಾ ಇದ್ದೀನಿ. ಸೊ ಲುಕ್ ಅಟ್ ದಿಸ್ ಡ್ರೆಸ್. ನಿಮ್ಗೆ ಯಾವ ಥರ ಇಷ್ಟ ಆಯಿತು ಅಂತ ಡ್ರೆಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಡೇ ನಂದಾಗಿತ್ತು. ಇನ್ನು ನಾವು ಹ್ಯಾಪಿಯಾಗಿ ಒಳ್ಳೆ ಲೈಫ್ನ ಲೀಡ್ ಮಾಡಬೇಕು, ಹಾಗೆ ಒಳ್ಳೆ ಡ್ರೆಸ್ ಮಾಡಬೇಕು, ಒಳ್ಳೆ ಚೆನ್ನಾಗಿ ಊಟ ತಿನ್ನಬೇಕು, ಚೆನ್ನಾಗಿ ಇರಬೇಕು, ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ನ ನಾವೇ ಮೇಂಟೈನ್ ಮಾಡಬೇಕು. ಅದೆಲ್ಲವೂ ಕೂಡ ನಮ್ಮಲ್ಲೇ ಇರುತ್ತೆ. ಸೊ ಇನ್ನು ನಾನು ಕಾಲೇಜ್ಗೆ ಹೋಗಬೇಕು ಅಂತ ಆ್ಯಸ್ ಯೂಶ್ವಲ್ ನನ್ನ ಡೇ ಇದಾಗಿತ್ತು. ಸೊ ಯಾವಾಗಲೂ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.